ಮಕ್ಕಳೇ, ನಿಮಗೆಲ್ಲ ನಮಸ್ಕಾರ. ನನ್ನ ಹೆಸರು ಸುಮಲತಾ. ನಾನಿವತ್ತು ಹೊಸದಾಗಿ ಯೂಟ್ಯೂಬಲ್ಲಿ ನಾನು ಕನ್ನಡನ ಹೇಳ್ಕೊಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ಆದ್ದರಿಂದ ಸಿರಿಗನ್ನಡ 7ನೇ ತರಗತಿ ಬುಕ್ಕಲ್ಲಿ ಗದ್ಯ ಭಾಗ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅನ್ನೋ ಪಾಠನ ಹೇಳ್ಕೊಡ್ತೀನಿ. ಇದು ಡಿಸೋಜ ಅವರು ಬರೆದಿರೋದು ಈ ಕಥೆಯನ್ನು. ಇದು ಬಂದ್ಬಿಟ್ಟು ನಿಮಗೆ ಪದಗಳ ಅರ್ಥಗಳನ್ನ ಫಸ್ಟ್ ತಿಳ್ಕೋಬೇಕು ನೀವು. ಪದಗಳ ಅರ್ಥ ಬಂದು ಹಾಡ್ಗತ್ತೆ, ಹಾಡು, ಸೇರಿರುವ ಕತೆ, ತರಾವರಿ, ವಿಧ ವಿಧವಾದ, ಭೀತಿ ಅಂದರೆ ಭಯ ಅಥವಾ ಹೆದರಿಕೆ, ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ, ಅಂಗಳ ಅಂದರೆ ಅಂಗಣ, ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ, ಸಾಂತ್ವನ ಅಂದರೆ ಸಮಾಧಾನ ಮಾಡೋದು, ಸಂತೈಸುವಿಕೆ, ನುಡಿ, ಆಶ್ರಯ ಅಂದರೆ ಆಸರೆ, ಸಹಾಯ, ರಕ್ಷಣೆ, ಮದ್ದು ಅಂದರೆ ಔಷಧ, ಪಲಾಯನ, ಪಠಿಸು ಅಂದರೆ ಓಡಿ ಹೋಗು ಅಂತ, ಮಾಗು ಅಂದರೆ ಒಣಗು ಅಂತ, ಮತ್ತು ಸಂಭ್ರಮ ಅಂದರೆ ಉತ್ಸಾಹ ಅಂತ, ಸಡಗರ ಅಂತ ಸಂತೋಷ ಅಂತ, ಬಿಡೆ ಅಂದರೆ ಬಿಡುವುದಿಲ್ಲ, ಯಾವತ್ತಾರ ಅಂದರೆ ಯಾವತ್ತಾದರೂ ಇನ್ನೊಂದಿನ ಅಂತ ಅರ್ಥ. ಈಗ ನಾವು ಪಾಠಕ್ಕೆ ಬರೋಣ. ನಾನು ಪಾಠನ ಹೇಳ್ತೀನಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಅಂದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತ ಹೋದರೆ ನಾನು ಹೇಳ್ತೀನಿ ಬನ್ನಿ ಕತೆನ ಅಂತ ಪುಟ್ಟಜ್ಜಿ ಕರ್ಕೊತಾಳೆ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಪಟ್ಟು ಅಂದರೆ ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡ್ಗತೆ, ಹೀಗೆ ತರಾವರಿ ಕತೆನ ಹೇಳ್ತಾರೆ ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆಗೆ ಹೋಗಿದ್ದೆ. ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ರು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳ್ತಿತ್ತು. ಅಂದರೆ ಅವರು ಸಂತೋಷದಿಂದ ಇದ್ದಾರೆ ಅಂತ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆಯ ಅಂದ್ಲು ಪುಟ್ಟಜ್ಜಿ. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ ಅಂತ ಕೇಳಿದ್ರು. ಆಗ ಯಾವುದಾದ್ರೂ ಒಂದು ಹಾಡ್ಗತೆ ಹೇಳು ಅಂದೆ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡ್ಗತೆ. ಅಂದರೆ ಅದರಲ್ಲಿ ಹಾಡು ಇರುತ್ತೆ, ಕತೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸ್ಕೊಂಡ್ಲು. ಅಂದರೆ ಅವರು ಕತೆ ಹೇಳೋದಕ್ಕೆ ಗಂಟ್ಲನ್ನ ಸರಿ ಮಾಡಿಕೊಂಡ್ರು. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಆ ಗಾಳಿ ಬೀಸಿರೋ ಥರನೇ ಅವರು ಆ ಕತೆನ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಅಂತ ಅವರು ಹಾಡಲ್ಲಿ ಒಂದು ಕತೆ ಹೇಳಿದ್ರು. ಇಂಥದೊಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಅಲ್ಲಿ ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇತ್ತು. ಹಕ್ಕಿಗಳು ಹಾರಾಡ್ಕೊಂಡಿದ್ವು. ಒಂದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬರ್ತಾನೆ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆಯನ್ನ ಮಾಡ್ದ. ಒಂದು ಮನೆ ಕಟ್ದ, ಮನೆ ಮುಂದೆ ತೋಟ ಮಾಡ್ದ, ತನಗೆ ಏನೋ ಬೇಕು ಅದನ್ನ ಬೆಳೆಸ್ಕೊಂಡ, ಅಲ್ಲಿ ಉಳಿದ. ಹಳ್ಳದ ದಡದಲ್ಲಿ ಇವನ ಮನೆ. ಮನೆಯ ಹಿಂದೆಯೇ ಭಾರೀ ಕಾಡಿತ್ತು. ಅಲ್ಲಿ ಹುಲಿ, ಚಿರತೆ, ಕಾಡ್ಕೋಣ, ಆನೆ ಎಲ್ಲವೂ ಕಾಡು ಪ್ರಾಣಿಗಳಿದ್ವು. ಈ ಯುವಕನಿಗೆ ಯಾವುದೇ ಭಯ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಅವು ಇವನ ಸುದ್ದಿಗೆ ಬರ್ತಾನೆ ಇರಲಿಲ್ಲ. ಅವರವರ ಪಾಡಿಗೆ ಅವೆಲ್ಲ ಸುಖವಾಗಿದ್ವು. ಇವನ ಮನೆಯ ಹತ್ತಿರವೇ ಒಂದು ಪ್ರಾಣಿಗಿಂಡಿ ಇದ್ದಿತ್ತು. ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗ್ತಿದ್ವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕೂತಿದ್ದ.
ಆಗ ಹೆದರಿ ಗಾಬರಿಯಾದ. ಒಂದು ಜಿಂಕೆ ಅಂಗಳಕ್ಕೆ ಬರ್ತಾ ಇತ್ತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಆ ಜಿಂಕೆ ಮೈ ನಡುಗಿಸುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಕಾರಣವಿತ್ತು. ಅಂದ್ರೆ ಆ ಜಿಂಕೆ ಎಲ್ಲಿಂದನೋ ಓಡ್ ಬಂದಿತ್ತು. ಆ ಜಿಂಕೆ ಯಾಕೆ ಓಡ್ ಬಂತು ಅಂತ ಒಂದು ಕಾರಣವಿತ್ತು. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನ ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತ್ತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯನೊಂದ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯ ಹೊಡೆಯನ ಕೇಳಿತು. ಅಂದ್ರೆ ಒಂದು ಹುಲಿಯಿಂದ ಆ ಜಿಂಕೆ ಅವರ ಮನೆ ಹತ್ರ ಬಂದಿತ್ತು. ಆ ಮನೆಯ ಒಡೆಯನನ್ನ ಕೇಳಿತು, ನನ್ನನ್ನ ಹುಲಿ ಹಿಡ್ಕೊಳ್ತಾ ಇದೆ, ನನ್ನ ಪ್ರಾಣವನ್ನ ಉಳಿಸು ಅಂತ ಆ ಜಿಂಕೆ ಆ ಮನೆ ಒಡೆಯನ್ನ ಕೇಳುತ್ತೆ. ಇದು ಪುಟ್ಟಜ್ಜಿ ಹೇಳ್ತಿರೋ ಕತೆ ಆ ಮಗುಗೆ. ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಇಲ್ಲಿ ಬಂದಿದೆ ಅನಿಸುವುದು ತಿಳಿಯಿತು. ಅವನು ಎದ್ದು ಅದನ್ನ ಅಪ್ಪಿಕೊಂಡು ಅದಕ್ಕೆ ಸಮಾಧಾನ ಮಾಡ್ತಾನೆ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತು ಹೇಳಿತು, ಹೇ ಯುವಕ, ಈ ಜಿಂಕೆ ನನ್ನದು, ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ನಾನು ಅರಣ್ಯ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಜಿಂಕೆಯನ್ನ ಬಿಟ್ಟು ಬಿಡು ಎಂದಿತು ಹುಲಿ. ಅಂದ್ರೆ ನೀನು ಅರಣ್ಯ ನಿಯಮವನ್ನ ಏನ್ ಮಾಡ್ತಿದ್ಯಾ, ವಿರೋಧ ಮಾಡ್ತಿದ್ಯಾ, ಆದ್ರಿಂದ ನೀನು ಜಿಂಕೆಯನ್ನ ಬಿಟ್ಬಿಡು, ಅದು ನನ್ನ ಆಹಾರ ಅಂತ ಹೇಳುತ್ತೆ. ನೋಡು, ಇದು ಅರಣ್ಯದ ಜಿಂಕೆ ಅಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನ ಕೊಂದು ತಿನ್ನಲು ನಿನಗೆ ಅಧಿಕಾರವಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಇದು ಆ ಯುವಕ ಹೇಳ್ತಾನೆ, ಇದು ಅರಣ್ಯ ಕಾಡಿನ ಜಿಂಕೆ ಅಲ್ಲ, ಇದು ಯಾರೋ ಸಾಕಿದಾರೆ ಈ ಜಿಂಕೆನ. ಇದ್ರಲ್ಲಿ ಕತ್ತಲಿ ಗೆಜ್ಜೆ ಇದೆ ನೋಡು, ಬೇಕಂದ್ರೆ ಇದು ನಿನ್ಗೆ ಇದನ್ನ ತಿನ್ನಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ. ಯಾರೋ ಸಾಕಿದ ಪ್ರಾಣಿಯನ್ನ ಕೊಲ್ಲಲು ನಿನಗೆ ಅಧಿಕಾರ ಇಲ್ಲ, ನಾನು ಇದನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕನು ಹುಲಿಗೆ ಉತ್ತರ ನೀಡಿದ. ಈ ಮಾತನ್ನ ಕೇಳಿದ ಹುಲಿಗೆ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲೇ ಅದು ಹಬ್ಬರಿಸಿತು. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯವನ್ನ ನೀಡಿ ಹುಲಿಯನ್ನ ಎದುರಿಸಿದ. ತನ್ನಲ್ಲೇ ರಕ್ಷಣೆ ಬೇಡಿ ಬಂದವರನ್ನ ತಾನು ಬಿಟ್ಟು ಕೊಡಲಾರೆ ಎಂದ. ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಹುಲಿ ಯುವಕನನ್ನ ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಹುಲಿ ಕೊನೆಗೆ ಸೋತು ಪಲಾಯನ ಮಾಡಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರೋದಿಲ್ಲ ಅಂತು. ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ ಯುವಕ. ಜಿಂಕೆ ಯುವಕನ ಸ್ಥಿತಿಯನ್ನ ನೋಡಿ ಪಾಪ ಎಂದು ಮರುಗಿತು. ನನ್ನನ್ನ ಉಳಿಸಲು ಹೋಗಿ ನಿನಗೀಗಾಯ್ತೆ ಎಂದು ಜಿಂಕೆ ಕಣ್ಣೀರನ್ನ ಸುರಿಸಿತು. ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು, ಸದೆ, ಬೇರು, ತೊಗಟೆ ಎಲ್ಲವನ್ನ ತಂದಿತು. ಹರಿದು ಅದನ್ನ ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನ ಕಂಡು ಜಿಂಕೆಗಾಯ್ತು ಅಪರಿಮಿತ ಆನಂದ. ಅಂದ್ರೆ ಎಲ್ಲೂ ಇಲ್ಲದ ಆನಂದವಾಯ್ತು ಜಿಂಕೆಗೆ. ಹೀಗೆ ಆ ಜಿಂಕೆಗೂ ಯುವಕನಿಗೂ ಏನೋ ಒಂದು ಸಂಬಂಧ ಕೂಡಿ, ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುವುದನ್ನ ಯುವಕ ಗಮನಿಸಿದ. ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ಥಟ್ಟನೆ ಎದ್ದು ನಿಂತಿದೆ. ಹೊರಗೆ ಕಿವಿ ಕೊಟ್ಟು ಏನನ್ನೂ ಕೇಳುತ್ತಿದೆ. ಆಗ ಯುವಕನ ಮನೆಯ ಹತ್ತಿರವೇ ಒಂದು ಹಿಂಪಾದ ದನಿ ಕೇಳಿಸುತ್ತಿತ್ತು. ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ. ಆ ಹಿಂಪಾದ ದನಿ ಕೇಳಿಸ್ತಾ ಇದ್ದ. ಆ ಹಿಂಪಾದ ದನಿಗೆ ಜಿಂಕೆ ಒಂದು ಖುಷಿಯಿಂದ ಎದ್ದು ನಿಲ್ಲುತ್ತೆ. ಆಗ ಅದು ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ದನಿ ಕೇಳಿ ಬರುತ್ತದೆ. ಜಿಂಕೆ ಹೊರ ಓಡುತ್ತದೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡ್ ಬರ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನ ತಪ್ಪಿ ಹಿಡಿದುಕೊಳ್ತಾಳೆ. ಜಿಂಕೆ ಅವಳ ಕೈಯನ್ನ ನೆಕ್ತಾ ಇರುತ್ತೆ. ಅವಳ ಮೈ ತನ್ನ ಮೈ ತಿಕ್ತಾ ಇರುತ್ತೆ. ಜಿಂಕೆ ಅವಳ ಮೈಯನ್ನ ತಿಕ್ತಾ ಇರುತ್ತೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖವನ್ನ ತಾಕ್ಸ್ಕೊಂಡು ಅಳ್ತಾ ಇರ್ತಾಳೆ. ಆ ಯುವತಿ ಆ ಯುವಕನನ್ನ ನೋಡಿದ ಕೂಡಲೇ ತನ್ನ ಪರಿಚಯವನ್ನ ಹೇಳ್ಕೊಳ್ತಾಳೆ. ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದೆವು.
ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದ್ಬಿಡ್ತು. ಇದನ್ನ ಒಂದು ಹುಲಿ ಹಟ್ಟಿಸಿಕೊಂಡು ಬಂದದ್ದನ್ನ ಕೆಲ ಹಳ್ಳಿ ಜನ ನೋಡಿದರು. ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು. ನಾನು ಅವತ್ತಿನಿಂದ ಅದನ್ನು ಹುಡುಕ್ತಿದ್ದೆ. ಇಂದು ಇದು ಸಿಕ್ಕಿದೆ. ಆ ಯುವತಿ ಸಂತಸ ಅಂದ್ರೆ ಖುಷಿಯಿಂದಲೇ ಇದನ್ನೆಲ್ಲ ಆ ಯುವಕನಿಗೆ ಹೇಳ್ತಾಳೆ. ಆ ಯುವಕ ತಾನು ಚುಕ್ಕಿಯನ್ನ ಉಳಿಸಿದ ಕತೆ ಹೇಳಿದ. ಹುಲಿಗೂ ತನಗೂ ನಡೆದ ಒಂದು ಹೋರಾಟವನ್ನ, ತನಗಾಗಿದ್ದ ಗಾಯಗಳನ್ನ ಅವನು ತೋರಿಸ್ದ. ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನೂ ಹೇಳಿದ. ಚಿಕ್ಕ ಒಂದು ಜಿಂಕೆ ಇರುವಾಗನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ ಅಂತ ಆ ಯುವತಿ ಹೇಳ್ತಾಳೆ. ನಾನು ಚುಕ್ಕಿಯನ್ನ ಬಿಟ್ಟು ಇರಲಾರೆ, ಇದನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಾಳೆ. ಅವಳು ಹೇಳಿದಾಗ ಚುಕ್ಕಿಯ ವಿಷಯ ತಿಳಿದು ಹೋಯ್ತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಆ ಚುಕ್ಕಿಗೆ ಇಷ್ಟ ಅಲ್ಲ ಹೋಗೋದು ಅವಳ ಜೊತೆ. ಅದಕ್ಕೆ ಆ ಚುಕ್ಕಿ ಏನು ಮಾಡ್ತು, ಆ ಯುವಕನ ಮನೆಗೆ ಹೋಗಿ ಹೊಚ್ಕೊಂಡು ಬಿಡುತ್ತೆ. ಆಗ ನಾನು ಅದನ್ನು ಬಿಟ್ಟು ಇರಲಾರೆ, ಅಂದರೆ ನಾನು ಬಿಟ್ಟಿರೋಕ್ಕಾಗಲ್ಲ ಆ ಜಿಂಕೆನ ಅಂತ ಯುವತಿ ಹೇಳ್ತಾಳೆ. ಆಗ ಹುಲಿ ಬಾಯಿಯಿಂದ ನಾನು ಅದನ್ನು ಕಾಪಾಡಿದ್ದೀನಿ, ಈಗ ನಿನಗೆ ಇದನ್ನು ಕೊಡಲಾರೆ ಅಂತ ಯುವಕ ಹೇಳ್ತಾನೆ. ನಾನು ಹುಲಿಯಿಂದ ಕಾಪಾಡಿದ್ದೀನಿ ಆ ಜಿಂಕೆನ, ನಾನು ನಿನಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಅಂತ ಯುವತಿ ಹೇಳ್ತಾಳೆ. ನೀನು ನನ್ನ ಜಿಂಕೆನ ನನಗೆ ಕೊಡೋಕ್ಕಾಗಲ್ಲ ಅಂದರೆ ನಾನು ನಿಮ್ಮನೇಲೇ ಇರ್ತೀನಿ ಅಂತ ಹೇಳ್ತಾಳೆ. ಚುಕ್ಕಿಯ ಜೊತೆಯಲ್ಲಿ ಆ ಒಂದು ಯುವತಿ ಅಂದರೆ ಆ ಹುಡುಗಿ ಆ ಹುಡುಗನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನ ಅಪ್ಪಿಕೊಳ್ತಾಳೆ, ಅಂದರೆ ಜಿಂಕೆಯನ್ನ ತಪ್ಪಿಕೊಳ್ತಾಳೆ. ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತು. ಯುವಕನೊಬ್ಬ ಅದನ್ನ ಉಳಿಸಿ ಮನೆಯಲ್ಲಿ ಇರಿಸಿ ಸಾಕಿದ. ಹುಡುಕಿಕೊಂಡು ಬಂದ ಹುಡುಗಿ ಅದನ್ನ ಬಿಡೆ ಎಂದಳು. ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಅಂದ್ರೆ ಅವರಿಬ್ಬರು ಅವರಿಬ್ರು ಬಂದು ಆ ಚುಕ್ಕಿಗೋಸ್ಕರ ಅವರಿಬ್ರು ಒಂದೇ ಮನೆಯಲ್ಲಿ ಇರ್ತಾರೆ. ಮತ್ತೆ ಹೀಗೆ ಹಳ್ಳದ ದಂಡೆಯ ಮೇಲೆ ಊರು ಬೆಳೆಯಿತು. ಮತ್ತೆ ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ರು. ಪುಟ್ಟಜ್ಜಿ ಕತೆ ಮುಗಿಯಿತು ಅಂತ ಮುಗಿಸಿ ಎಂದಳು. ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು. ಮತ್ತೆ ಯಾವತ್ತಾದ್ರೂ ಬಾ, ಬೇರೆ ಬೇರೆ ಕತೆ ಹೇಳ್ತೇನೆ ಎಂದಳು ಪುಟ್ಟಜ್ಜಿ. ನಾನು ಸಂತಸದಿಂದ ಅಲ್ಲಿ ಹೊರಟೆ. ಅಂದ್ರೆ ಪುಟ್ಟಜ್ಜಿ ಕತೆ ಹೇಳಿ ಮುಗಿಸಿದ್ಲು. ನಾನು ಕೂಡ ಅಜ್ಜಿ ಇನ್ನೊಂದು ದಿನ ಬರ್ತೀನಿ ಇನ್ನೊಂದು ಕತೆ ಕೇಳಕ್ಕೆ ಅಂತ. ಅಜ್ಜಿನೂ ಆಯ್ತು ಬಾ ಅಂತ ಹೇಳಿದ್ರು. ಹೀಗೆ ಈ ಕತೆ ಮುಕ್ತಾಯ ಆಗುತ್ತೆ. ಇಲ್ಲಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.